ಶ್ರೀ ಗುರುಭ್ಯೋ ನಮಃ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ರಾಯರ ಕೃಪೆ ಮಾಧ್ಯಮದಿಂದ ಜಯತೀರ್ಥರ ಆರಾಧನೆಯ ನಿಮಿತ್ತವಾಗಿ ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಜೊತೆಯಲ್ಲಿ ದೇಶದ ಖ್ಯಾತ ವಿದ್ವಾಂಸರು, ನ್ಯಾಯಶಾಸ್ತ್ರದಲ್ಲಿ ವೇದಾಂತ ಶಾಸ್ತ್ರದಲ್ಲಿ ಪರಿಣತರಾದವರು, ಜ್ಞಾನದ ಪಕ್ವತೆಯನ್ನು ಹೊಂದಿದವರು, ನಡೆದಾಡುವ ಗ್ರಂಥಾಲಯ ವಾಚಸ್ಪತಿ ಎಂಬುದಾಗಿ ಪ್ರಸಿದ್ಧರಾದವರು, ಮಹಾಮಹೋಪಾಧ್ಯಾಯ, ರಾಷ್ಟ್ರ ಪ್ರಶಸ್ತಿ ಇವುಗಳನ್ನು ಗಳಿಸಿಕೊಂಡವರು, ಅಂತಹ ಹಿರಿಯ ವಿದ್ವಾಂಸರು, ಎಲ್ಲರಿಗೂ ಚಿರಪರಿಚಿತರಾದ ಶ್ರೇಷ್ಠ ವಿದ್ವಾಂಸರು, ನಮ್ಮ ನೆಚ್ಚಿನ ಗುರುಗಳು ಹರಿದಾಸ ಭಟ್ಟರು ಜೊತೆಯಲ್ಲಿದ್ದಾರೆ. ಆಚಾರ್ಯರೇ ನಮಸ್ಕಾರ, ಸ್ವಾಗತ. ಜಯತೀರ್ಥರ ಆರಾಧನೆಯ ಸನ್ನಿವೇಶ, ಅದಕ್ಕೆ ಜನರಿಗೆ ಜಯತೀರ್ಥರನ್ನು ಅರ್ಥ ಮಾಡಿಕೊಳ್ಳಬೇಕು, ಅವರ ಗ್ರಂಥಗಳನ್ನು, ಅದರ ಮಹತ್ವವನ್ನು ತಿಳಿದುಕೊಳ್ಳಬೇಕು ಅಂತನ್ನುವ ಕುತೂಹಲ ಎಲ್ಲರಿಗೂ ಕೂಡ ಇದೆ. ಅದಕ್ಕೆ ನನ್ನ ಕೆಲವು ಪ್ರಶ್ನೆಗಳು, ನೀವು ಅದಕ್ಕೆ ಉತ್ತರವನ್ನು ನೀಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಟೀಕಾಕೃತ್ಪಾದರು ಅಂತ ಯಾಕೆ ಅವರನ್ನು ಕರೀತಾರೆ? ಟೀಕೆಯನ್ನು ಅನೇಕ ಜನ ಬರೆದಿದ್ದಾರೆ, ಆದರೆ ಟೀಕಾಕೃತ್ಪಾದರು ಅಂತಂದು ಕೂಡಲೇ ಜಯತೀರ್ಥರು ಅಂತ ಹೇಳ್ತಾರೆ. ಅದು ಯಾಕೆ? ಅವರ ಮಹತ್ವ ಏನು? ಅಂತಹ ಮಹತ್ವ ಏನಿದೆ ಅನ್ನೋದು ನನ್ನ ಮೊದಲ ಪ್ರಶ್ನೆ. ಶ್ರೀ ಗುರುಭ್ಯೋ ನಮಃ. ಟೀಕಾಕೃತ್ಪಾದರು ಅನ್ನುವ ಹೆಸರು, ಅದರ ಶಬ್ದದ ಅರ್ಥ ಟೀಕಾಕೃತ್ ಅಂದರೆ ಮೂಲಕ್ಕೆ ವ್ಯಾಖ್ಯಾನವನ್ನು ಬರೆದವರು. ಉತ್ತಮಾನಾಂ ಸ್ವರೂಪಂತು ಪಾದಶಬ್ದೇನ ಭಣ್ಯತೆ, ದೊಡ್ಡವರಿಗೆ ಪಾದ ಅಂತ ಕರೀತೇವೆ. ಜಯತೀರ್ಥರು ಅನ್ನೋ ಶಬ್ದದಿಂದ ತಿಳಿಯಲಾಗದ ಒಂದು ವ್ಯಕ್ತಿತ್ವವನ್ನು ಟೀಕಾಕೃತ್ಪಾದರು ಅನ್ನೋ ಶಬ್ದದಿಂದ ಗೌರವಪೂರ್ಣವಾಗಿ ಯಾರನ್ನು ಗುರುತಿಸ್ಬೋದೋ ಅಂಥ ಒಂದು ಅಪೂರ್ವವಾದ ಹೆಸರು ಶ್ರೀಮದ್ ಜಯತೀರ್ಥರಿಗೆ ಸಲ್ಲಬೇಕಾದ್ದು. ವಸ್ತುತಃ ಆಚಾರ್ಯರ ಗ್ರಂಥಗಳಿಗೆ, ಆಚಾರ್ಯರ ಸಮಕಾಲದಲ್ಲಿ ಅವರಿಂದ ಪಾಠ ಕೇಳಿದ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು ಮತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರು, ಇವರು ವ್ಯಾಖ್ಯಾನವನ್ನು, ಟೀಕೆಯನ್ನು ಬರೆದಿದ್ದಾರೆ. ಆದರೆ ಅವುಗಳನ್ನೆಲ್ಲ ಪ್ರಾಚೀನ ಟೀಕೆ ಅಂತ ಪರಿಗಣಿಸಿ ಅಧ್ಯಯನ ಪರಂಪರೆಯಲ್ಲಿ ಶ್ರೀಮದ್ ಜಯತೀರ್ಥರ ಟೀಕೆ ಪ್ರಚಲಿತವಾಗಿ ಬಂದಿದೆ. ಆಚಾರ್ಯರು ತಮ್ಮ ಗ್ರಂಥವನ್ನು ಅನುವ್ಯಾಖ್ಯಾನದಲ್ಲಿ ಹೇಳುವ ಮಾತು, ಸಾಮಾನ್ಯ ಒಬ್ಬ ಗ್ರಂಥಕಾರ ತಾನೊಂದು ಗ್ರಂಥವನ್ನು ಬರೆದು ಅದನ್ನು ತಾನೇ ಪ್ರಶಂಸೆ ಮಾಡೋದು ಬಹಳ ಕಡಿಮೆ. ಆದರೆ ಆಚಾರ್ಯರು ಅನುವ್ಯಾಖ್ಯಾನವನ್ನು ಬರೀತಾ ಗ್ರಂಥೋಯಮಪಿ ಬಹ್ವರ್ಥ ಭಾಷ್ಯಂಚಾತ್ಯರ್ಥ ವಿಸ್ತರಂ ಬಹುಜ್ಞಾಯೇವ ಜಾನಂತಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ನಾನು ಬರೆದ ಗ್ರಂಥ ತುಂಬ ಅರ್ಥವುಳ್ಳದ್ದು, ಅದರಿಂದ ಮುಖತಃ ಕಾಣುವ ಅರ್ಥಕ್ಕಿಂತ ಸೂಚ್ಯವಾದ ಅರ್ಥಗಳು ತುಂಬ ಇದೆ. ಆಚಾರ್ಯರ ಉಪನಿಷದ್ ಭಾಷ್ಯ ಆಗಲಿ, ಗೀತಾ ಭಾಷ್ಯ ಆಗಲಿ, ಸೂತ್ರ ಭಾಷ್ಯಗಳೇ ಆಗಲಿ, ಸಮಕಾಲೀನ ಇತರ ಭಾಷ್ಯಗಳಿಗಿಂತ ತುಂಬ ವಿಲಕ್ಷಣವಾದದ್ದು. ಮಿತವಾಗಿ ಮಾತನಾಡುವರು ಆಚಾರ್ಯರು. ಆಚಾರ್ಯರ ಭಾಷ್ಯದ ಒಂದು ವಾಕ್ಯಕ್ಕೂ ಇನ್ನೊಂದು ವಾಕ್ಯಕ್ಕೂ ಸಂಬಂಧವನ್ನು ತಿಳಿದವರೇ ಹೇಳಿಯಾರು. ಅಷ್ಟು ಗಹನವಾದ ಭಾವ ಅಲ್ಲಿದೆ. ಆಚಾರ್ಯರ ಸಮಕಾಲದಲ್ಲಿ ಪದ್ಮನಾಭ ತೀರ್ಥರೇ ಆಗಲಿ, ಇತರ ಟೀಕಾಕಾರರೇ ಆಗಲಿ, ಆಚಾರ್ಯರಿಂದ ಪಾಠ ಕೇಳಿದ್ದಾರೆ. ಆ ಪಂಕ್ತಿ ನೋಡಿದ ಕೂಡಲೇ ಅವರಿಗೆ ಅರ್ಥಗಳೆಲ್ಲ, ಆಚಾರ್ಯರು ಹೇಳಿದ ಅರ್ಥಗಳೆಲ್ಲ ಅವರಿಗೆ ಹೃದ್ಗತವಾಗ್ತಿತ್ತು. ಆದರೆ ಬರ್ತಾ ಕಾಲಕ್ರಮೇಣ ಆ ಪಾಠದ ಪರಂಪರೆ ಕ್ಷೀಣವಾದಾಗ ಅದು
ಮರೆಯಾಗಬಾರದು ಅನ್ನೋ ದೊಡ್ಡ ಉದ್ದೇಶದಿಂದ ಆಚಾರ್ಯರು ಪಾಠದಲ್ಲಿ ಶಿಷ್ಯರಿಗೆ ಏನು ಹೇಳಿದರು, ಅವರ ಆಕೂತಗಳು, ಒಳಾಭಿಪ್ರಾಯಗಳು, ಇಂಗಿತಗಳು ಏನಿದೆಯೋ ಅದೆಲ್ಲ ಉಳಿಬೇಕು ಅನ್ನೋ ದೃಷ್ಟಿಯಿಂದ ವಿಸ್ತೃತವಾದ ಒಂದು ಟೀಕೆಯನ್ನು ಶ್ರೀಮದ್ ಜಯತೀರ್ಥರು ಆಚಾರ್ಯರೆಲ್ಲ ಸರ್ವಮೂಲ ಗ್ರಂಥಗಳಿಗೆ ಮಾಡಿದರು. ಹೀಗಾಗಿ ಉಳಿದ ಪ್ರಾಚೀನ ಟೀಕೆಗಳು ಇದ್ದರೂ, ಆಚಾರ್ಯರು ಪಾಠ ಹೇಳಿ ಬರೆದ ಶಿಷ್ಯರು ಇದ್ದರೂ ಕೂಡ, ಅವರ ಟೀಕೆಗಳಿದ್ದರೂ ಕೂಡ, ಟೀಕಾಕೃತ್ಪಾದರ ಗ್ರಂಥ ಆಚಾರ್ಯರ ತೂ ಚ ಅನ್ನೋ ಶಬ್ದಗಳಿಗೂ ಅಭಿಪ್ರಾಯವನ್ನು ಕೊಡುವಂತೆ ವಿಮರ್ಶಾತ್ಮಕವಾಗಿ, ಉದಾಹರಣೆಗೆ ನ್ಯಾಯಸುಧಾ ನಮ್ಮ ಮಾಧ್ವ ಗ್ರಂಥಗಳಲ್ಲಿ ಮೇರುಕೃತಿ ಅಂತ ನಾವು ಹೇಳ್ತೀವಿ. ಅಂಥ ಒಂದು ಗ್ರಂಥವನ್ನು ಟೀಕಾಕೃತ್ಪಾದರು ಜಯತೀರ್ಥರು ನಿರ್ಮಾಣ ಮಾಡಿದ್ರಿಂದ ಪ್ರಾಯ ಟೀಕಾಕೃತ್ಪಾದರು ಅನ್ನೋ ಹೆಸರು ಅವರಿಗೆ ಅನ್ವರ್ಥವಾದದ್ದು. ಅದನ್ನು ಕರೆದರೆ ಅವರು ಆಚಾರ್ಯರ ಸಿದ್ಧಾಂತಕ್ಕೆ, ಮಾಧ್ವ ಸಿದ್ಧಾಂತಕ್ಕೆ ಕೊಟ್ಟ ದೊಡ್ಡ ಕೊಡುಗೆಯನ್ನು ಎತ್ತಿ ಹೇಳಿ ಅವರನ್ನು ಪುರಸ್ಕರಿಸಿದಂತೆ ಆಗ್ತದೆ ಅನ್ನೋ ಕಾರಣದಿಂದ ಶ್ರೀಮದ್ ಜಯತೀರ್ಥರನ್ನು ಜಯತೀರ್ಥರು ಅಂತ ಕರೆಯೋದಕ್ಕಿಂತಲೂ ಈ ಹೆಸರಿನ ಕರೆಯೋದು ತುಂಬ ಅರ್ಥಪೂರ್ಣವಾದದ್ದು ಅಂತ ನನಗೆ ಅನ್ನಿಸ್ತದೆ.